ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗದಿರಿ? ನಾನಂತೂ ಅಗದಿ ಮಸ್ತ್ ಅಂದ್ರೆ ಮಸ್ತ್ ಅದೀನಿ. ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಸಜ್ಕ ಮಾಡ್ಕೊಂಬಂದೀನಿ. ಸಜ್ಕ ಇದು ದಿಢೀರಾಗಿ ಫಟಾಫಟ್ ಒಂದು 5 ನಿಮಿಷದಲ್ಲಿ ಆಗುತ್ತೆ. ಮನೆಗೆ ಯಾರ ಗೆಸ್ಟ್ ದಿಢೀರಾಗಿ ಬಂದರೆ ಇದು ಒಂದು ಸ್ವೀಟ್ ಮಾಡಿದರೆ ಸಾಕು. ಇದ್ರ ಜೊತೆ ಒಂಚೂರು ಅನ್ನ ಸಾರು ಮಾಡಿಬಿಟ್ರೆ ಅದ್ಭುತ ರೀ. ಇದನ್ನು ಹೆಂಗೆ ಮಾಡಿದೆ, ಏನೆಲ್ಲ ಬಳಸಿ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಹೋಗ್ರಿ. ಆಮೇಲೆ ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂಬರೋ ಎಲ್ಲ ನನ್ನ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಈ ಸಜ್ಕ ಐತಲ್ರಿ, ಒಂಥರ ದನಿದು ಬಂದ ಜೀವಕ್ಕೆ ಒಂಥರ ಅಮೃತ ಇದ್ದಂಗೆ. ಆಮೇಲೆ ಜ್ವರ ಬಂದಾಗೆಲ್ಲ ನಮ್ಮ ಅಜ್ಜಿ ಇದನ್ನ ಮಾಡಿಕೊಡ್ತಿದ್ರು. ರಾತ್ರಿ ಹೊತ್ತು ತಿಂದು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಜ್ವರ ಬಿಡ್ತಾವ ಅಂತ ಹೇಳ್ತಿದ್ರು. ಹಂಗೆ ಆಗ್ತಿತ್ತು ರೀ ಅವಾಗೆಲ್ಲ. ಈ ಬಿಸಿ ಬಿಸಿ ಸಜ್ಕದ ಜೊತೆ ಒಂಚೂರು ಮ್ಯಾಲೆ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ಭುತ ರೀ. ಈಗಲೂ ಒಂಥರ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ. ನಮ್ಮ ಮನೆಗಂತೂ ಆಗಾಗ ಮಾಡ್ತಾನೆ ಇರ್ತೀವಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು 1 ಕಪ್ನಷ್ಟು ಬೆಲ್ಲ ಕುಟ್ಟಿಟ್ಕೊಂಡೀನಿ. ಇದು ಮೆತ್ತಗೆ ಕುಟ್ಟಿಟ್ಕೊಂಡೆ. ಆಮೇಲೆ 3/4 ಕಪ್ನಷ್ಟು ಅಂದರೆ ಅದೇ ಅಳತಿದ ಕಪ್ನಷ್ಟು ಬನ್ಸಿ ರವೆ ತೊಗೊಂಡಿನಿ ನಾನು. ಉಪ್ಪಿಟ್ಟಿನ ರವೆ, ಅದ್ರಾಗ ಸ್ವಲ್ಪ ದಪ್ಪ ಇರುತ್ತಲ್ಲ, ತೀರ ದಪ್ಪನೂ ಅಲ್ಲ ತೀರ ಸಣ್ಣನೂ ಅಲ್ಲ, ಈ ಅಳತಿ ಇರ್ಬೇಕು ನೋಡ್ರಿ. ಬನ್ಸಿ ರವೆ ಅಂತೀವಿ ನಾವು ಇದಕ್ಕೆ. 1 ಕಪ್ ಬೆಲ್ಲಕ್ಕೆ 3/4 ಕಪ್ ರವೆ ತೊಗೊಂಡಿನಿ. 1 ಸ್ಪೂನ್ನಷ್ಟು ಒಣಶುಂಠಿ ಪುಡಿ ತೊಗೊಂಡಿನಿ. ಆಮೇಲೆ 1 7-8 ಗೋಡಂಬಿ ತೊಗೊಂಡಿನಿ. ಗೋಡಂಬಿ ಆಪ್ಷನಲ್, ನಾವು ಮೊದಲು ಹಾಕ್ತಿದ್ದಿಲ್ಲ, ಈಗ ನಿಮಗಾಗಿ ಹಾಕಿನಿ. 1 2-3 ಏಲಕ್ಕಿ ತೊಗೊಂಡಿನಿ. ಈಗ ನೋಡ್ರಿ, ಬೆಲ್ಲ ಹಾಕ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಅದಕ್ಕೆ 3.5 ಗ್ಲಾಸ್ನಷ್ಟು, ಅಂದರೆ ಯಾವುದು ಅಳತೆಯಲ್ಲಿ ರವೆ ತೊಗೊಂಡಿದ್ವಿ ಅದರಲ್ಲೇ 3.5 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಕುದಿಯೋಕ್ಕಿಟ್ಟೆ. ಆಮೇಲೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪ ಇದು ಫ್ರಿಜ್ನಲ್ಲಿ ಇಟ್ಟಿದ್ದಕ್ಕೆ ಸ್ವಲ್ಪ ಗಟ್ಟಿ ಅನ್ಸೈತಿ. ಅದನ್ನು ನಾನು ಬಿಸಿ ಮಾಡಿಕೊಂಡು ಅದಕ್ಕೆ ಗೋಡಂಬಿನ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡು ಹುರ್ಕೊಂಡು ತುಪ್ಪಕ್ಕನ ರವಾನ ಹಾಕ್ಕೊಂಡು ಚೆಂದಾಗಿ ಘಮ ಬರಂಗೆ ಹುರ್ಕೋಬೇಕು. ಸಣ್ಣ ಉರಿನ ಇರಬೇಕು, ರವೆ ಮಾತ್ರ ಅಳ್ಕೋಬೇಕು, ಆ ಥರ ಹುರಿಬೇಕು. ಇಲ್ಲಾಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ. ಹಾಗಾಗಿ ನೋಡ್ರಿ, ಇದು ಕಲರ್ ಚೇಂಜ್ ಆಗ್ತಾ ಬಂತು. ಚೆಂದಾಗಿ ಅರಳುತ್ತೆ ಅಂತೀವಿ ನಾವು, ಅಳ್ಳು ಬಂದಂಗೆ ಹುರ್ಕೋಬೇಕು. ಹಂಗೆ ಹುರಿದ್ರನ ಸಜ್ಕ ಟೇಸ್ಟ್ ಆಗುತ್ತೆ. ನೋಡಿ, ಇದು ಪರ್ಫೆಕ್ಟಾಗಿ ಹುರ್ಕೊಂಡೀನಿ. ಎಷ್ಟು ಚಂದ ಅಳ್ಕೊಂಡೈತಿ ನೋಡ್ರಿ ರವೆ ಎಲ್ಲ. ಇಷ್ಟು ಸಾಕ್ರಿ ಹುರಿದಿದ್ದು. ಈಗ ಬೆಲ್ಲದ ನೀರು ಕುದಿಯಾಕತ್ತಿತ್ತಲ್ಲ, ಅದಕ್ಕೆ ಶುಂಠಿ ಪುಡಿ ಹಾಕ್ಕೊಂಡು ಆಮೇಲೆ ರವಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿಕೊಂಡೆ. ಈಗ ಬೆಲ್ಲದ ನೀರು ಇರುತ್ತಲ್ಲ, ಕುದಿಯೋ ಹೊತ್ನಾಗ ಅದು ಸೋಸ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ. ನಾನು ಶುಂಠಿ ಪುಡಿ ಯಾಕೆ ಹಾಕ್ಕೊಂಡೆ ಅಂದರೆ ಅದ್ರದ್ದು ಘಮ ಅದಕ್ಕೆ ಬರಲಿ ಅಂತ. ಸೋಸ್ಕೊಳೋದು ಯಾಕಂದ್ರೆ ಅದು ಸ್ವಲ್ಪ ಕಡ್ಡಿ ಇರುತ್ತಲ್ಲ, ಹಾಗಾಗಿ ಸೋಸ್ಕೊಂಡು ಈ ರವದ್ದು ಹುರ್ಕೊಂಡಿರ್ತಲ್ಲ ಅದ ಪಾತ್ರೆಗೆ ಆ ಸೋಸಿದ ಬೆಲ್ಲದ ನೀರನ್ನು ಹಾಕ್ಕೊಂಡು ಮತ್ತು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಕುದಿಸ್ಬೇಕು. ಆಮೇಲೆ ರವೆ ಎಲ್ಲ ಕುದ್ದು ಸಾಫ್ಟ್ ಆಗುತ್ತೆ. ಸೇಮ್ ಒಂದು 5 ನಿಮಿಷ ಕುದ್ರೆ ಆಯಿತು. ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ದಂಗೆ ಇದು 5 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ನೋಡ್ರಿ. ಈಗ ಸಣ್ಣ ಉರಿ ಮಾಡಿ ಮುಚ್ಚಿ ಒಂದು 5 ನಿಮಿಷ ಬಿಟ್ಟೆ. ಆಮೇಲೆ ತೆಗೆದು ನೋಡಿದ್ರೆ ಚೆಂದಾಗಿ ಅಳ್ಕೊಂಡಿತ್ತು ರವೆ ಎಲ್ಲ. ನಮ್ಮ ಸಜ್ಕದ ಹುಗ್ಗಿ ರೆಡಿ ಆಯಿತು. ನಾವು ಸಜ್ಕದ ಹುಗ್ಗಿ ಅಂತೀವಿ ಇದಕ್ಕೆ. ನೋಡ್ರಿ ಎಷ್ಟು ಚೆಂದ ಆಯಿತು ನಮ್ಮ ಸಜ್ಕದ ಹುಗ್ಗಿ. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಅಡುಗೆನ. ಇದು ಸಜ್ಕದ ಹುಗ್ಗಿ ಹೆಂಗೆ ಆತ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆಮೇಲೆ ಇದಕ್ಕೆ ಮೇಲೆ ಒಂಚೂರು ತುಪ್ಪ ಹಾಕಿ 1-2 ನಿಮಿಷ ಮುಚ್ಚಿಡ್ಬೇಕು, ಯಾಕಂದ್ರೆ ಮೇಲೆ ಒಂಥರ ಬಿರುಕು ಬಂದಂಗೆ ಆಗುತ್ತೆ. ಹಾಗಾಗಿ ಇಲ್ಲಾಂದರೆ ತುಪ್ಪ ಹಾಕಿ ಇಡೋದ್ರಿಂದ ಮೆತ್ತಗೆ ಇರುತ್ತೆ. ಫ್ರೆಂಡ್ಸ್, ನಾನು ಮಾಡಿದ ಅಡುಗೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂಬರೋ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಆಮೇಲೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ. ಹಾಗಾದರೆ ಬರಲಾ ಫ್ರೆಂಡ್ಸ್, ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ. ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.